ಬಂಧುಗಳೇ, ನನ್ನ ಹೆಸರು ಶಹಾಜಹಾನ್ ಡೊಂಗರ್ಗಾಂವ್. ನಾನು ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತ ಮಾಜಿ ಶಾಸಕ. ನಾನು ಈ ಪಕ್ಷದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಬಿಜಿ ಪಾಟೀಲರು ಮಾತಾಡುವಾಗ ಸನ್ಮಾನ್ಯ ದೇವೇಗೌಡರಿಂದ ಯಾವ ರೀತಿ ಆಲಮಟ್ಟಿ ನಿರ್ಮಾಣ ಆಯಿತು, ಅದರಿಂದ ಹೇಗೆ ಈ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಉಪಯೋಗ ಆಯಿತು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಕುಮಾರಣ್ಣವರ ಬಗ್ಗೆನೂ ಬಹಳಷ್ಟು ಜನ ಹೇಳ್ತಾರೆ. ಕುಮಾರಣ್ಣವರು ಅಲ್ಪ ಅವಧಿವರೆಗೆ ಮುಖ್ಯಮಂತ್ರಿ ಆದಾಗ ಯಾರಾದರೂ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರೆ ಮುಖ್ಯಮಂತ್ರಿ ಅದು ಕುಮಾರಣ್ಣವರು. ಬೇರೆ ಯಾರೂ ಗ್ರಾಮ ವಾಸ್ತವ್ಯವನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿಯ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ. ಅದನ್ನು ಮಾಡಿದ್ರೆ ಕುಮಾರಣ್ಣ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ರೈತರು ಮತ್ತು ಕೃಷಿ ಕಾರ್ಮಿಕರು ಕಷ್ಟದಲ್ಲಿದ್ದಾರೆ ಅಂತೇಳಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ. ನಾನು ಈ ವಿಷಯದ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಲಾರ್ದೆ ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಬಾಂಧವ ಅನೇಕ ಜನ ತಾವು ಇಲ್ಲಿ ಬಂದಿದ್ದೀರಿ. ನಾನು ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತ ಪದಾಧಿಕಾರಿಯಾಗಿ ಮಾಜಿ ಶಾಸಕನಾಗಿ ಎಲ್ಲವನ್ನು ಕಳೆದ 40 ವರ್ಷಗಳ ಇತಿಹಾಸವನ್ನ ಈ ದೇಶದಲ್ಲಿ ನಡೆದು ಹೋಗಿರುವಂತದ್ದು ತಮಗೆ ತಿಳಿದ ವಿಷಯ. ಒಂದು ಸಾಚಾರ ಕಮಿಷನ್ ವರದಿ ನೋಡಿದರೆ ಇಡೀ ಭಾರತ ದೇಶದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿನೂ ಸಹಿತ ಎಲ್ಲಕ್ಕಿಂತ ಹಿಂದುಳಿದಿದ್ದ ಯಾವ್ದಾದ್ರೂ ಸಮುದಾಯ ಇದ್ರೆ ಅದು ಮುಸ್ಲಿಂ ಅಲ್ಪಸಂಖ್ಯಾತ ಅನ್ನುವಂಥದ್ದು ಸಾಚಾರ ಕಮಿಟಿ ರಿಪೋರ್ಟ್ ಹೇಳಿ ನಾವು ಹೇಳುದಿಲ್ಲ. ಇಲ್ಲಿಯವರೆಗೆ ಯಾವ ಕಾಂಗ್ರೆಸ್ ಪಕ್ಷವನ್ನು ಈ ಸಮುದಾಯ ಬೆಂಬಲ ಮಾಡ್ಕೊಂತ ಬಂತು, ಶಕ್ತಿಯನ್ನು ಕೊಟ್ಟಿತು, ಅದಕ್ಕೆ ಉತ್ತರವಾಗಿ ನಾವು ಪಡೆದದ್ದೇನಪ್ಪಾ ಅಂತಂದ್ರೆ ನಾವು ಎಲ್ಲಕ್ಕಿಂತ ಹಿಂದುಳಿದಿರುವಂತದ್ದು. ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು ಅವರು ಪ್ರಧಾನಮಂತ್ರಿ ಆದಾಗ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯಕ್ಕೆ 2A 4% ಮೀಸಲಾತಿಯನ್ನು ಕೊಟ್ಟಿದ್ದು ಯಾರಾದರೂ ಅದು ಕೊಟ್ಟಿದ್ರೆ ಅದು ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು, JDS ಪಕ್ಷ ಅಂತೇಳಿ ಹೇಳಲಿಕ್ಕೆ ನನಗೆ ಇವತ್ತು ಅಭಿಮಾನ ಅನ್ನಿಸ್ತದ. ಇಷ್ಟೆಲ್ಲ ಆದರೂ ಸಹಿತ ಬಂಧುಗಳೇ, ಇದು ನಮ್ಮದೊಂದು ಪ್ರಾದೇಶಿಕ ಪಕ್ಷ, ನಮ್ಮದೇ ಆಗಿರುವಂತದ್ದು ಶಕ್ತಿಯನ್ನು ಹೊಂದಿರುವಂತ ಪಕ್ಷ. ನಮ್ಮ ರಾಜ್ಯದ ಬಗ್ಗೆ, ರಾಜ್ಯದ ಎಲ್ಲ ಸಮುದಾಯಗಳ ಬಗ್ಗೆ ಕಾಳಜಿ ಹೊಂದಿರುವಂತ ಈ ಪಕ್ಷಕ್ಕೆ ಕಳೆದ ಸಲ ನಾವು ಸರಿಯಾಗಿ ಬೆಂಬಲವನ್ನು ಮಾಡಲಿಲ್ಲ. ಹೀಗಾಗಿ ಈಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದೀವಪ್ಪ ಅಂತಂತಂದ್ರೆ, ಈಗ ನಾವು ಆ ಕಡೆ ಮನೆಯೂ ಇಲ್ಲ, ಈ ಕಡೆ ಹೊಳೆಯೂ ಇಲ್ಲ. ನಾಳೆ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುವಂತದ್ದು ನಿಶ್ಚಿತ. ಸೂರ್ಯ ಪೂರ್ವದಲ್ಲಿ ಹುಟ್ಟುವುದು ಎಷ್ಟು ನಿಶ್ಚಿತವೋ ಅದೇ ರೀತಿ ಮುಂದಿನ ಸಲ 2028 ಅಥವಾ ಅದಕ್ಕಿಂತ ಮೊದಲು ಚುನಾವಣೆ ಬಂದ್ರೆ ಬರಬಹುದು. ಆ ಸಂದರ್ಭದಲ್ಲಿ ಇದು JDS ಮತ್ತು ಬಿಜೆಪಿ ಪಕ್ಷಗಳು ಕೂಡಿ ಸರ್ಕಾರ ಮಾಡುವುದು ಅದು ನಿಶ್ಚಿತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆವಾಗ ನಾವು ಯಾರ ಹತ್ರ ಹೋಗ್ಬೇಕು? ಅವಾಗ ಮುಸ್ಲಿಂ ಬಾಂಧವರು ನಾವು ಯಾರ ಹತ್ರ ಹೋಗಿ ಸಹಾಯ ಬೇಡಬೇಕು? ನಾವು JDS ಪಕ್ಷಕ್ಕೆನ ಹೋಗಬೇಕಾಗ್ತದ. ಇದನ್ನು ಗಮನದಲ್ಲಿ ಇರಿಸಿ ಬಂಧುಗಳೇ. ಇದನ್ನೆಲ್ಲ ನಾವು ಇವತ್ತು ವಿಚಾರ ಮಾಡಿ ಈಗಿನಿಂದಲೇ ನಾವು JDS ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಅದರ ಶಕ್ತಿ ಕೊಡುವಂತ ಪ್ರಯತ್ನ ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳು ಈಗಿನಿಂದ ಗಂಭೀರವಾಗಿ ವಿಚಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಇವತ್ತ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಯಾರಿದಾರಪ್ಪ? ಮುಸ್ಲಿಂ ಮುಖಂಡರು ಯಾರಿದಾರ ಹೇಳ್ರಿ? ಮೊದಲೇನೋ ಇದ್ರು ಕೆಲವರು. ಈಗ ನಾನು ಶಾಸಕನಾದಾಗ ನಮ್ಮ ಕಮರುಲ್ ಇಸ್ಲಾಂ ಅವರು, ರೋಷನ್ ಬೇಗ್ ಅವರು, ಇವರೆಲ್ಲ ಎಲ್ಲಿಂದ ಬಂದ್ರಪ್ಪ ಅಂತಂದ್ರ ಜನತಾದಳ ಪಕ್ಷದಿಂದ ಬಂದಿದ್ರು. ಈಗ ಅದಾರಲ್ಲ ಜಮೀರ್ ಅಹಮದ್ ಖಾನ್, ಬಹಳ ದೊಡ್ಡ ಮಾತಾಡ್ತಾರ. ಇವರನ್ನು ಯಾರು ಶಾಸಕರು ಮಾಡಿದ್ರು? ಜಮೀರ್ ಅಹಮದ್ ಖಾನ್ ಅವರಿಗೆ ಯಾರು ಶಾಸಕರು ಮಾಡಿದ್ರು? ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಮಾಡಿದ್ರು. ಇದನ್ನೆಲ್ಲ ಲಾಭ ಪಡ್ಕೊಂಡು ನಾವು ಅದಕ್ಕೆ ಪಕ್ಷಕ್ಕೆ ನಾವು ಋಣ ತೀರಿಸದೆ ಹೋದರೆ ನಮಗೆ ದೇವರು ಕ್ಷಮಿಸುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ರಂಜಾನ್ ತಿಂಗಳಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚಿಗೆ ಮಾತನಾಡಿದೆ. ನನಗೆ ಕೇವಲ 5 ನಿಮಿಷ ಸಮಯ ಕೊಟ್ಟಿದ್ರು. ಬಂಧುಗಳೇ, ಬೆಳಗಾವಿ ಮತ್ತು ಬಿಜಾಪುರ ಇದೇನು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಈಗಿನಿಂದಲೇ ಈ ಪಕ್ಷವನ್ನು ಗಟ್ಟಿಗೊಳಿಸಿ ಮುಂದಿನ ಚುನಾವಣೆಯಲ್ಲಿ ಇದು ನಿಶ್ಚಿತವಾಗಿ ಸರ್ಕಾರ ಮಾಡಿದ್ರೆ
ನಮ್ಮ ಜನತಾದಳ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿಗೆ ಆರಿಸಿ ಬಂದ್ರ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರ ನಮ್ಮ ಎಲ್ಲಾ ಸಮುದಾಯಗಳ ಈ ನಾಡಿನ ಎಲ್ಲ ಜನತೆ ಕಲ್ಯಾಣ ಆಗ್ತದ ಅನ್ನುವಂಥದ್ದು ತಮಗೂ ಗೊತ್ತು, ನಮಗೂ ಗೊತ್ತು. ಈ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡೋಣ ಅಂತೇಳಿ ಹೇಳಿ ನನಗೆ ಈ ಪಕ್ಷದ ಹಿರಿಯರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಸಹಿತ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ತಾವು ಬಂದಿರುವಂತ ಎಲ್ಲ ಪಕ್ಷದ ಅಭಿಮಾನಿಗಳು, ತಾವು ಮತದಾರ ದೇವರು, ಕಾರ್ಯಕರ್ತರು, ತಮ್ಮಿಂದಲೇ ನಮಗೆ ಶಕ್ತಿ ಬರುವಂತದ್ದು, ತಾವು ಶಕ್ತಿ ಕೊಡಬೇಕಂತ ಹೇಳಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ ಪಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.